ವಿಶೇಷವಾಗಿ ಈಗಾಗಲೇ ಪ್ರತ್ಯಂಗಿರ ದೇವಿ ಹೋಮ, ಖಡ್ಗರಾವಣ ಹೋಮ, ಚಂಡಿಕ ಹೋಮ, ಮಾಂತಶಾಂತಿ, ಬಾಲಗಣಪತಿ ಹೋಮ ಇತ್ಯಾದಿ ಹೋಮಗಳು, ನೂರಾರು ಹೋಮಗಳು ಭಕ್ತಾದಿಗಳು ಬಂದು ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ. ನಿಮ್ಮ ಯಾವುದೇ ರೀತಿಯ ಸಮಸ್ಯೆ ಕೂಡ ಇದ್ರೂ ಕೂಡ ಇಲ್ಲಿ ಜ್ಯೋತಿಷ್ಯದ ಮುಖಾಂತರವಾಗಿ ನಿಮಗೆ ಒಂದು ಪರಿಹಾರಗಳು ಸಿಗ್ತಾ ಇರುವಂಥ ತಾವುಗಳು ಯಾವುದೇ ರೀತಿ ಹೋಮಗಳನ್ನು ಬಂದು ಇಲ್ಲಿ ಮಾಡಿಸ್ಕೊಂಡು ಹೋಗ್ಬೋದು. ವಿಶೇಷವಾದಂಥ ಯಾಗಶಾಲೆ, ನನಗೆ ತಿಳಿದ ಮಟ್ಟಿಗೆ ಈ ಭಾಗದಲ್ಲಿ ಎಲ್ಲೂ ಕೂಡ ಇಂಥ ಒಂದು ಯಾಗಶಾಲೆ ಇಲ್ಲ. ನೀವು ಬನ್ನಿ, ನಿಮಗೆ ನಿಮ್ಮ ಕುಟುಂಬಕ್ಕೆಲ್ಲ ಒಳ್ಳೆಯದಾಗಲಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಹರೇ ರಾಮ. ಸರ್ವಬಾಧ ವಿನಿರ್ಮುಕ್ತೋ ಧನಧಾನ್ಯ ಸಮನ್ವಿತಃ ಮನುಷ್ಯೋ ಮತ್ಪ್ರಸಾದೇನ ಭವಿಷ್ಯತಿ ನ ಸಂಶಯಃ. ಆತ್ಮೀಯರೇ, ಮನುಷ್ಯನ ಜೀವನದಲ್ಲಿ ಬರತಕ್ಕಂತಹ ಸಾಕಷ್ಟು ಸಂಕಷ್ಟಗಳಿಗೆ ಪರಿಹಾರ ಯಾವುದು ಅಂದರೆ ಕಟ್ಟುಗಾಯಿ. ಮನೆಯಲ್ಲಿ ಕಟ್ಟುಗಾಯಿಯನ್ನು ಕಟ್ಟಬಹುದು. ಮನೆಯ ಮುಂಭಾಗದಲ್ಲಿ ಕಟ್ಟುಗಾಯಿಯನ್ನು ಕಟ್ಟುವುದರಿಂದ ಮನೆಯಲ್ಲಿರ್ತಕ್ಕಂತಹ ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಕೆಲವರಿಗೆ ಮನೆಯಲ್ಲಿ ಕಟ್ಟುಗಾಯಿಯನ್ನು ಕಟ್ಟಲಿಕ್ಕೆ ಇಷ್ಟ ಇರೋದಿಲ್ಲ. ಬಂದಂಥವರೆಲ್ಲರೂ ಸಹಿತವಾಗಿ ನೋಡ್ತಾ ಇರ್ತಾರೆ. ನೆಂಟರು ಎಷ್ಟರು ಬಂದು ಬಳಗ ಎಲ್ಲ ಅದೇನು ಅಂತ ಕೇಳ್ತಾ ಇರ್ತಾರೆ. ಒಟ್ಟಾರೆ ಏನೋ ಒಂದು ರೀತಿಯಂತಹ ಮನಸ್ಸಿಗೆ ತಳಮಳ. ಇದನ್ನು ಪರಿಹಾರ ಮಾಡಿಕೊಳ್ಬೇಕು ಅಂತಾದರೆ ನೀವು ದೇವಸ್ಥಾನದಲ್ಲೂ ಕಟ್ಟುಗಾಯಿ ಕಟ್ಟಲಿಕ್ಕೆ ಅವಕಾಶ ಇದೆ. ನಿಮಗಿರ್ತಕ್ಕಂತಹ ತೊಂದರೆಗಳು ಏನೇನಿದೆ ಹೇಳುವಂಥದ್ದನ್ನು ಬರೆದು ಒಂದು ಕೆಂಪು ಬಣ್ಣ ಅಥವಾ ಕೇಸರಿ ಬಣ್ಣದ ಬಟ್ಟೆಯಲ್ಲಿ ಒಂದು ಪೂರ್ಣ ಫಲವನ್ನಿಟ್ಟು ಗಂಟು ಮಾಡಿ ಅದನ್ನು ಕಟ್ಟಲಿಕ್ಕೆ ಅವಕಾಶ ಇರತಕ್ಕಂಥದ್ದು. ನೋಡಿ, ಇಲ್ಲಿ ತಾವು ನೋಡ್ತಾ ಇದ್ದೀರಿ, ಇಲ್ಲಿ ಹಿಂಭಾಗದಲ್ಲಿ ಕಾಣಿಸ್ತಾ ಇದೆ ಎಷ್ಟು ಜನ ಕಟ್ಟಿದ್ದಾರೆ ಹೇಳುವಂಥದ್ದನ್ನು. ಇಲ್ಲಿ ನೂರಾರಲ್ಲ, ಜಾಸ್ತಿಯಾಗಿದೆ. ಎಲ್ಲರೂ ಸಹಿತವಾಗಿ ಬಂದವರು ತಮ್ಮ ತಮ್ಮ ಕಷ್ಟಗಳನ್ನು ಬರೆದು ಇಲ್ಲಿ ಕಟ್ಟಿದ್ದಾರೆ. ಬಡವರು ಕಟ್ಟಿದವರಿದ್ದಾರೆ, ಶ್ರೀಮಂತರು ಕಟ್ಟಿದವರಿದ್ದಾರೆ, ದುಡ್ಡಿದ್ದವನು ಕಟ್ಟಿದ್ದಾನೆ, ದುಡ್ಡಿಲ್ಲದೆ ಹೋದವನು ಕಟ್ಟಿದ್ದಾನೆ, ರೋಗ ಇದ್ದವನು ಕಟ್ಟಿದ್ದಾನೆ, ರೋಗ ಇಲ್ಲದೆ ಹೋದವನು ಕಟ್ಟಿದ್ದಾನೆ, ನಕಾರಾತ್ಮಕ ಶಕ್ತಿಗಳು ಮನೆಯಲ್ಲಿ ಇರ್ತಕ್ಕಂಥವನು ಕಟ್ಟಿದ್ದಾನೆ, ಏನೂ ಇಲ್ಲದವನು ಸಹಿತವಾಗಿ ಕಟ್ಟುಗಾಯಿಯನ್ನು ಕಟ್ಟಿದ್ದಾರೆ. ಅಂದಾಗ ಈ ಕಟ್ಟುಗಾಯಿಗೆ ಮಹತ್ವ ಏನು ಹೇಳುವಂಥದ್ದನ್ನು ನಾವು ತಿಳಿದುಕೊಳ್ಳಬೇಕಾಗಿರ್ತಕ್ಕಂಥದ್ದು. ಕಲ್ಪವೃಕ್ಷದ ಫಲ ಭಾಳ ಅದ್ಭುತವಾಗಿರ್ತಕ್ಕಂಥದ್ದು. ಯಾರೂ ನೀರನ್ನು ತುಂಬಿರುವುದಿಲ್ಲ. ಆ ಕಾಯಿಯ ಒಳಭಾಗದಲ್ಲಿ ನೀರು ತುಂಬಿಕೊಂಡಿರ್ತದೆ. ಭಗವಂತನ ಸೃಷ್ಟಿ ಎಷ್ಟು ಅದ್ಭುತವಾಗಿದೆ ಅಂದರೆ, ನಾವು ಹೊರಗಡೆ ನೋಡುವಾಗ ಅದು ಎಳನೀರು ಕಂಡಾಗ ಕಾಣಿಸ್ತದೆ. ಒಳಭಾಗದಲ್ಲಿ ತೆಂಗಿನಕಾಯಿ, ರುಚಿಯಾದಂತಹ ತೆಂಗಿನಕಾಯಿ, ಅದಂದ್ರೇನು, ಅದರ ಫಲ ಜೊತೆಯಲ್ಲಿ ಒಳಭಾಗದಲ್ಲಿ ಸಂಪೂರ್ಣವಾಗಿ ನೀರು ಆವೃತವಾಗಿರ್ತದೆ. ಈ ನೀರು ಆವೃತವಾಗಿರ್ತಕ್ಕಂತಹ ಈ ಫಲವನ್ನು ನೋಡಿ, ಕೆಂಪು ಬಣ್ಣದ ಬಟ್ಟೆ ಅಥವಾ ಕೇಸರಿ, ಇದನ್ನು ಗಂಟು ಹಾಕುವಾಗಲೂ ಸ್ವಲ್ಪ ಆಲೋಚನೆ ಮಾಡಿ ಗಂಟು ಹಾಕಬೇಕು. ಎಡಭಾಗದಿಂದ ಗಂಟು ಹಾಕುವಾಗಿಲ್ಲ, ಬಲಭಾಗದಿಂದ ನಾವು ಸುತ್ತಬೇಕಾಗಿರ್ತಕ್ಕಂಥದ್ದು ಬಲಗಂಟು. ಆ ಗಂಟನ್ನು ಹಾಕಿ ಇದಕ್ಕೆ ನಮಗಿರ್ತಕ್ಕಂತಹ ತೊಂದರೆಗಳನ್ನೆಲ್ಲ ಬರೆದು ಒಂದು ಚೀಟಿಯನ್ನು ಅಂಟಿಸಿ ಅಥವಾ ಇದರ ಒಳಭಾಗದಲ್ಲಿಟ್ಟು, ಯಾಕಂದರೆ ನೀವು ಯಾರು ಅಂತ ಗೊತ್ತಾಗೋಗುತ್ತೇಳಿ ಕೆಲವರಿಗೆ ಇರ್ತದೆ ಮನಸ್ಸಿನ ತಳಮಳ, ಬೇಗುದಿ. ಆಗ ಇದರ ಒಳಭಾಗದಲ್ಲಿ ಚೀಟಿಯನ್ನಿಟ್ಟು ಅದನ್ನು ನೀವು ಗಂಟು ಹಾಕಿದಾಗ, ಇಲ್ಲಿ ಕಟ್ಟಿದಾಗ, ತಾಯಿಯ ಪ್ರಾರ್ಥನೆಯನ್ನು ಮಾಡಿ ಕಟ್ಟಿದಾಗ ಆಗ ನಿಮಗಿರ್ತಕ್ಕಂತಹ ದೋಷಗಳೆಲ್ಲವೂ ಸಹಿತವಾಗಿ ಪರಿಹಾರವಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಇದು ದೇವಸ್ಥಾನದಲ್ಲಿ ಕಟ್ಟುವಂಥದ್ದು. ಕೆಲವು ಪ್ರಾಂತ್ಯದಲ್ಲಿದೆ, ಆಂಜನೇಯನ ದೇವಸ್ಥಾನದಲ್ಲೂ ಕಟ್ಟುವ ಪದ್ಧತಿ ಇದೆ ಕಾರ್ಯಸಿದ್ಧಿಗಾಗಿ. ದೋಷ ಪರಿಹಾರಕ್ಕಾಗಿ ಪ್ರತ್ಯಂಗಿರಾದೇವಿ ದೇವಸ್ಥಾನದಲ್ಲಿ ಕಟ್ಟುವ ಪದ್ಧತಿ ಇದೆ. ಕೆಲವರು ಗಣಪತಿ ದೇವಸ್ಥಾನದಲ್ಲಿ ತೆಂಗಿನಕಾಯಿಯನ್ನು ತೆಗೆದುಕೊಂಡು ಹೋಗಿ ಅವನ ಪಾದಕ್ಕೆ ಹಾಕಿಬಿಡ್ತಾರೆ. ಆಂಜನೇಯನ ಸನ್ನಿಧಾನದಲ್ಲಿ ಬಾಳೆಕೊನೆ ಹಾಕುವಂತಹ ಪದ್ಧತಿ ಇದೆ. ಅಥವಾ ಕೆಲವು ದೇವಸ್ಥಾನಗಳಲ್ಲೂ ಸಹಿತವಾಗಿ ಕಾಯಿಯನ್ನು ಕಟ್ಟುವಂತಹ ಪದ್ಧತಿ ಇದೆ. ಆದರೆ ಪ್ರತ್ಯಂಗಿರಾದೇವಿ ದೇವಸ್ಥಾನದಲ್ಲಿ ಮಾಡುವಾಗ ಇದನ್ನು ತಲೆಯ ಮೇಲೆ ಹೊತ್ತು, ತಲೆ ಮೇಲೆ ಇಟ್ಟುಕೊಂಡು ದೇವಸ್ಥಾನಕ್ಕೆ 3 ಸುತ್ತು ಬಂದು ಆ ದೇವಿಯ ಪ್ರಾರ್ಥನೆಯನ್ನು ಮಾಡಿ, ಪ್ರತ್ಯಂಗಿರಾದೇವಿಯ ಪ್ರಾರ್ಥನೆಯನ್ನು ಮಾಡಿ ಇದನ್ನು ನೀವೇನಾದರೂ ಇಲ್ಲಿ ಕಟ್ಟಿದರೆ ತಿಂಗಳಾಗೋದ್ರೊಳಗೆ ನಿಮ್ಮ ಕಷ್ಟ ಎಲ್ಲ ಪರಿಹಾರ. ದುಃಖ ಪರಿಹಾರಕ್ಕಾಗಿ ಕಟ್ಟುಗಾಯಿ. ಹಾಗಂತ ನೀವು ಕಟ್ಟಿ ಹಾಗೆ ಹೋದ್ರಾಗಿಲ್ಲ. ವಾರಕ್ಕೆ ಒಮ್ಮೆ ಅಥವಾ ತಿಂಗಳಿಗೊಮ್ಮೆ ಆದರೂ ಬರಬೇಕು. ತಾಯಿಯ ದರ್ಶನವನ್ನು ಮಾಡಿಕೊಳ್ಬೇಕು, ತಾಯಿಯ ಅನುಗ್ರಹವನ್ನು ಪಡ್ಕೊಳ್ಬೇಕು.
ಹಾಗಿದ್ದಾಗ ಮಾತ್ರ ಒಳ್ಳೆಯ ಸತ್ಫಲಗಳು ಲಭ್ಯವಾಗ್ತದೆ. ಕಟ್ಟುಗಾಯಿಯಿಂದಲೂ ಸಹಿತವಾಗಿ ನಿಮಗಿರ್ತಕ್ಕಂತಹ ಕಟ್ಟು ದೋಷ ನಿವಾರಣೆಯಾಗ್ತದೆ. ಯಾರು ತಡೆಗಿಡೆ ಹಾಕಿದಾರಪ್ಪ ಅದೆಲ್ಲವೂ ಸಹಿತವಾಗಿ ಕಳಚಿ ಹೋಗ್ಬಿಡ್ತದೆ, ಕರಗಿ ಹೋಗ್ತದೆ. ಅದಕ್ಕೋಸ್ಕರವಾಗಿ ಮಾಡುವಂಥದ್ದು ಈ ಕಟ್ಟುಗಾಯಿ ತುಂಬ ವಿಶೇಷವಾಗಿದೆ. ಇದನ್ನು ತಾಯಿಯ ಸನ್ನಿಧಾನ, ತಾಯಿಯಲ್ಲಿ ಪ್ರಾರ್ಥನೆ ಮಾಡಿ ಕಟ್ಟುವುದರಿಂದ ಎಲ್ಲರಿಗೂ ಕ್ಷೇಮವಾಗುವಂತಹ ಸಾಧ್ಯತೆ ಇದೆ. ಮಾಡ್ಕೊಳ್ಳಿ, ಶುಭವಾಗುತ್ತೆ, ಮಂಗಳವಾಗಲಿ, ಶುಭಮಸ್ತು.